ರಿಟೈರ್ಡ್ನವ್ರು ಬೇರೆ ತಗೋತಾವ್ರೀಗ. ರಿಟೈರ್ಡ್ ಆಫೀಸರ್ಸ್ ಇರೋರಿಗೆ ಕೆಲಸವಿಲ್ಲ. ಸುಮಾರು ಒಂದು 500 ಜನಕ್ಕೂ ಮೀರಿ ಹಿರಿಯ ಅಧಿಕಾರಿಗಳು ಒಬ್ಬೊಬ್ಬನಿಗೆ 1.5 ರಿಂದ 2 ಲಕ್ಷ ಸಂಬಳ ಕೊಡ್ತಾಯಿದ್ರು. ಅವ ಪೆನ್ಷನ್ ಕೂಡ ತೊಗೊಂಡು 1 ಲಕ್ಷ ಚಿಲ್ಲರೆ ಇದು ಸಂಬಳ ಕೊಡ್ತಾರೆ ಅವ್ರಿಗೆ ಕಾರು ಮನೆಗಿನೆಲ್ಲ ಸಿಕ್ಕಿದೆ. ನಮ್ಮ ಮಾದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು. ಹಿಂದೆ ಸೋಷಿಯಲ್ ವೆಲ್ಫೇರ್ ಅಂದರೆ ಒಂದೇ ಇತ್ತು. ಈಗ ಏನಾಗಿದೆ, ಈಗ ಸೋಷಿಯಲ್ ವೆಲ್ಫೇರು ಬ್ಯಾಕ್ವರ್ಡ್ ಕ್ಲಾಸ್ ಅದಕ್ಕೊಬ್ಬ ಮಂತ್ರಿ, ಬ್ಯಾಕ್ವರ್ಡ್ ಕ್ಲಾಸ್ಗೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಅದಕ್ಕೊಬ್ಬ ಕಮಿಷನರು, ಡೈರೆಕ್ಟ್ರು, ಜಾಯಿಂಟ್ ಡೈರೆಕ್ಟ್ರು, ಅಯ್ಯೋ. ಆಮೇಲೆ SC ಅದಕ್ಕೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಒಂದು ಮಂತ್ರಿ. ಅದಕ್ಕೆ ST ಮೈನಾರಿಟಿ ಎಲ್ಲರಿಗೂ ಮಂತ್ರಿಗಳು, ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಕಮಿಷನರ್ಸ್. ಅಲ್ಲ ರೀ, ನಿಮ್ದು ಎಸ್ಟ್ಯಾಬ್ಲಿಷ್ಮೆಂಟ್ಗೆ ಹೋಗ್ತಾಯಿದೆ, ಮಕ್ಕಳಿಗೆ ಏನು ಸಿಗ್ತಾ ಇದೆ ಅಲ್ಲಿ? ಬರೀ ಒಂದು ಸ್ಕಾಲರ್ಶಿಪ್ ಕೊಡೋಕ್ಕೆ, ಹಾಸ್ಟೆಲ್ ನಡೆಸೋಕ್ಕೆ ಇಷ್ಟು ಜನ ಬೇಕಾ? ಇದು ಯಾರು ಮತ್ತೆ ನೋಡೋರಿದ್ದ? ನೋ, ಐ ಆಮ್ ಸಾರಿ ಮಿಸ್ಟರ್ ಸಿದ್ದರಾಮಯ್ಯ, ಯು ಆರ್ ನಾಟ್ ಎ ಪ್ರೂಡೆಂಟ್ ಫಿನಾನ್ಸ್ ಮಿನಿಸ್ಟರ್. ಯು ಆರ್ ನಾಟ್ ಎ ಪ್ರೂಡೆಂಟ್ ಫಿನಾನ್ಸ್ ಮಿನಿಸ್ಟರ್. ಯು ಹ್ಯಾವ್ ನಾಟ್ ರಿವ್ಯೂಡ್. ಈ ರಾಜ್ಯದ ಆರ್ಥಿಕ ಸ್ಥಿತಿ ಬಗ್ಗೆ ನೀವು ರಿವ್ಯೂ ಮಾಡ್ತಾನೇ ಇಲ್ಲ ನೀವು. ವೈ? ಮತ್ತು ಏನು ಉತ್ತರ ಕೊಡ್ತೀರಾ ಟ್ಯಾಕ್ಸ್ ಪೇಯರ್ಸ್ಗೆ? ಏನು ಉತ್ತರ ಕೊಡ್ತೀರ ನೀವು? ನೋ. ಅರೆ ಆಮೇಲೆ 500 ಜನ ಚಿಲ್ಲರೆ, ಒಬ್ಬೊಬ್ಬನಿಗೆ 1 ಲಕ್ಷ 1.5 ಲಕ್ಷ. ಇವ್ರು ಯಾರು? ಕೆಲವರು ಲೋಕಾಯುಕ್ತ ಎದುರಿಸ್ತಾ ಇದ್ದಾರೆ, ಅವ್ರ ಮನೆಗಳು ರೈಡ್ ಆಗಿದೆ. 85 ವರ್ಷದವನು ಇದ್ದಾನೆ ರೀ ಒಬ್ಬ. ಎಲ್ಲರೂ ಉಂಟೇನ್ರಿ? ಎಲ್ಲಿ? ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ 82 ವರ್ಷದವ್ರು ಒಬ್ಬರಿದ್ದಾರೆ. ಅವ್ರಿಗೆ 1.5 ಲಕ್ಷ ಸಂಬಳ. ಏನು ರೀ ಇದು? ಯಾರು ಹೇಳಿ ಕೇಳೋರು ಇಲ್ವೇನಪ್ಪ ನಿಮಗೆ? ಛೇ. ಏನು ರಾಜ್ಯ ದಿವಾಳಿ ಮಾಡೋಕ್ಕೆ ನಿಂತಿದ್ದೀರಿ ಎಲ್ಲನೂ ಕೂಡ. ಅಯ್ಯೋ ರಾಮ. 85 ವರ್ಷ ನೋಡಿ ಹೆಂಗಿದೆ ಅಂದರೆ, ಇವ್ರು ಆದಮೇಲೆ ನೋಡಿ ಒಬ್ಬರು ವೆಂಕಟಯ್ಯ ಅಂತ, ನಮ್ಮ ಮಾದೇವಪ್ಪ ನಾನು ಬುದ್ಧಿವಂತ ಅಂತಾರೆ. ಈ ವೆಂಕಟಯ್ಯ ಅನ್ನೋರು ನಿವೃತ್ತ IAS ಅಧಿಕಾರಿ, SC ST TSP ನೋಡಲ್ ಏಜೆನ್ಸಿ ಆಫೀಸರ್ ಇವರು. 10 ವರ್ಷದಿಂದ ಅಲ್ಲೇ ಅವರೇ. ಮತ್ತು ನೀನು ಬುದ್ಧಿವಂತ ಅಂತೀಯಲ್ಲಪ್ಪ ಮಾದೇವಪ್ಪ, ಇವ್ರು ಹೆಂಗೆ ಕೆಲಸ? ನಿನಗೇನು ಕೆಲಸ? ಒಬ್ಬೊಬ್ಬ ಮಂತ್ರಿ ಮೇಲೆ ಆಫೀಸರ್ಸ್ ಇದ್ದಾರೆ ಸಲಹೆ ಕೊಡೋಕ್ಕಂತಿವ್ರು. 8 ಜನ ಸಲಹೆ ಕೊಡ್ತಾರೆ ನಿಮಗೆ. ಮತ್ತು ನೀನೇನು ಬುದ್ಧಿವಂತ? ನನ್ನ ತಲೆಯಲ್ಲಿ ಏನೈತೆ ಮತ್ತು ಮಂತ್ರಿ ತಲೆಯಲ್ಲಿ? ಅಲ್ಲಾಗಲೇ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇದ್ದಾನೆ, ಸೆಕ್ರೆಟ್ರಿಗಳಿದ್ದಾರೆ, ಡೆಪ್ಟಿ ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, ಅಂಡರ್ ಸೆಕ್ರೆಟ್ರಿ, ಅದ್ರ ಮೇಲೊಬ್ಬ ಸಲಹೆಗಾರ ಅಂತ. ಎಂಥದ್ದು? ಏನು ಯಾವ ಸರ್ಕಾರ ನಡೆಸ್ತಾ ಇದ್ದೀರಾ ನೀವು?